ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹೋಪ್ ಯು ಡೂಯಿಂಗ್ ಗುಡ್. ಓಕೆ, ಇವತ್ತು ಪವರ್ ಪ್ಲೇನ ಅದ್ಭುತವಾದಂಥ ಮಹಾಸಂಚಿಕೆ ಗಂಧದ ಗುಡಿ ನಿಮ್ಮ ಮುಂದೆ ಬರ್ತಾ ಇದೆ. ಪ್ರತಿಯೊಬ್ಬರು ಗಂಧದ ಗುಡಿನ ನೋಡ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಪಾತ್ರನ ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಶುರು ಮಾಡಿದಂತಹ ಜರ್ನಿ ಇಲ್ಲಿವರೆಗೂ ಬಂದು ನಿಂತಿದೆ. ಅಂಡ್ ಈ ಜರ್ನಿನ ಸಿಕ್ಕಾಪಟ್ಟೆ ಮನಸ್ಸಿಗೆ ಹತ್ರ ಮಾಡಿಕೊಂಡು ಪ್ರತಿಯೊಬ್ರು ನಮ್ಮ ಧಾರಾವಾಹಿನ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾನು ಮಾತ್ರ ಅಲ್ಲ, ನನ್ನ ಜೊತೆ ನನ್ನ ತಮ್ಮಂದಿರು ಕೂಡ ಲೈವ್ ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂತ್ಕೊಂಡು ಇವತ್ತು ಅದ್ಭುತವಾಗಿರುವಂತ ಒಂದಷ್ಟು ಮಾತುಕತೆಗಳು ನಿಮ್ ಜೊತೆ ಮಾಡ್ತೀವಿ. ಸೊ ಎಲ್ಲರೂ ಜಾಯ್ನ್ ಆಗಿ ಬೇಗ ಮಾತುಕತೆ ಶುರು ಮಾಡೋಣ. ಅಂಡ್ ಗಂಧದ ಗುಡಿಯಲ್ಲಿ ಹಲವಾರು ಟ್ವಿಸ್ಟ್ಗಳು ಸದ್ದಿದ್ರಲ್ಲೇ ನಿಮ್ ಮುಂದೆ ಬರೋದಿದೆ. ನಾನು ಏನು ಅಂತ ಹೇಳೋದಕ್ಕೆ ಹೋಗಲ್ಲ, ನಿಮ್ಗೆ ಒಂದೊಂದೊಂದೇ ಟ್ವಿಸ್ಟ್ಗಳು ಹತ್ರದಲ್ಲಿ ಬರೋದಿದೆ. ನೋಡ್ತಾ ಇರ್ತೀರಾ. ಕತೆ ಇಷ್ಟು ದಿನ ಹೋಗಿರೋದೇ ಒಂದು ರೀತಿ ಆದ್ರೆ ಇನ್ನು ಮುಂದೆ ಹೋಗೋ ರೀತಿನೇ ಬೇರೆ ತರ ಇರುತ್ತೆ. ಸಿಕ್ಕಾವಡೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಜಾಯ್ನ್ ಆಗ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಗಂಧದ ಗುಡಿ ಸೀರಿಯಲ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಹೇಳಿ, ಗಂಧದ ಗುಡಿಯಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಪಾತ್ರ ಯಾವುದು? ಹಲವಾರು ಪಾತ್ರಗಳಿದಾವೆ. ನಾವು 4 ಜನ ಅಣ್ಣ ತಮ್ಮಂದಿರಿದ್ದೀವಿ. ಅಪ್ಪ ಇದ್ದಾರೆ, ಸಂಜನಾ ಇದ್ದಾಳೆ, ಭಾರತಿ ಇದ್ದಾಳೆ, ಮಹಿಮಾ ಇದ್ದಾರೆ, ಹಾಗೆ ವೈಭವಿ ಇದ್ದಾರೆ. ಸೊ ಈ ತರ ಹಲವಾರು ಪಾತ್ರಗಳು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇಷ್ಟವಾದಂತಹ ಪಾತ್ರ ಯಾವುದು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ತುಂಬಾ ಜನ ಗಂಧದ ಗುಡಿಯಲ್ಲಿ ನಿಮ್ಮ ಪಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಧಾರಾವಾಹಿನ ರೆಗ್ಯುಲರ್ ಪ್ಯಾಟ್ರನ್ ನ ಹೊರತುಪಡಿಸಿ ಒಂದು ಎಮೋಷನಲಿ ಎಲ್ರಿಗೂ ಹತ್ರ ಆಗುವಂತ ಮನೆಯ ಕತೆ ಮಾಡಬೇಕು ಅಂತ ಅನ್ಕೊಂಡು ಮಾಡೋದಂತ ಧಾರಾವಾಹಿ ಇದು. ಅಂಡ್ ಮುತ್ತುವಾಗಿ ನಾನು ತುಂಬಾ 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 ಇಷ್ಟಪಟ್ಟು ಮಾಡ್ತಿರುವಂತ ಪಾತ್ರ. ಸಿಕ್ಕಾವಡೆ ಖುಷಿ ಕೊಡುತ್ತೆ ನನಗಿದು. ಸೊ ಹೇಳಿ, ಯಾವ್ಯಾವ ಪಾತ್ರ ನಿಮ್ಗೆ ಇಷ್ಟ ಆಗುತ್ತೆ? ತುಂಬಾ ಜನ ನಿಮ್ ಪಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮುತ್ತು ಅಂಡ್ ಹರಿ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹರಿ ಓ ಸೂಪರ್. ಹರಿ ಪಾತ್ರ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಎಲ್ಲರ ಪಾತ್ರಗಳು ನನಗೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲರ ಪಾತ್ರಗಳಿಗೂ ಅವ್ರದೇ ಆದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಇದೆ, ಅವ್ರದೇ ಆದಂತಹ ಒಂದಷ್ಟು ನಡವಳಿಕೆಗಳಿದಾವೆ. ತುಂಬಾ ಖುಷಿ ಕೊಡುವಂತ ಪಾತ್ರ ಇದೆಲ್ಲದ್ರ ಮಧ್ಯೆ ಅಂದ್ರೆ ಅಪ್ಪ ತುಂಬಾ ಅನ್ಪ್ರಿಡಿಕ್ಟಬಲ್. ನಮ್ಮ ನಟರಾಜ್ ಅವರು ಯಾವ ಟೈಮಲ್ಲಿ ಯಾವ ತರ ಇರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಅವ್ರ ಪಾತ್ರ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನಗೆ. ಸೊ ಈಗ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಅಣ್ಣ ತಮ್ಮಂದಿರೆಲ್ಲ ಲೈವ್ ಬರ್ಬೇಕು ಅಂತ ನಿಮ್ಗೆ ಹೇಳಿದ್ವಿ, ಬರ್ತೀವಿ ಅಂತ ಹೇಳಿದ್ವಿ. ಆದ್ರೆ ನಾನು ಒಬ್ಬನೇ ಬಂದಿದ್ದೀನಲ್ಲ, ಬೇರೆಯವರೆಲ್ಲ ಎಲ್ಲಿದ್ದಾರೆ? ನಮ್ಮ ಹರಿ ಏನ್ ಮಾಡ್ತಿದ್ದಾನೆ ಅಂತ ನೋಡೋಣವಾ? ಬೇಡ, ಅದಕ್ಕಿಂತ ಮುಂಚೆ ನಮ್ಮ ಮಯೂರನ್ ಕಟ್ಸೋಣ. ಮಯೂರ ಏನ್ ಮಾಡ್ತಿದ್ದಾನೆ ನೋಡೋಣ. ಮಯೂರನ್ ಲೈಫಲ್ಲಿ ತಾಯಿ ಬಗ್ಗೆ ಹಲವಾರು ಗೊಂದಲಗಳಿದೆ. ಅವನ ತಾಯಿ ನಿಜವಾಗ್ಲೂ ಅವ್ರಿಗೆ ಸಿಗ್ತಾರ? ಈಗ ಅವನು ಯಾವ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದಾನೆ, ಅವನು ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಯೂರನ್ ಜೊತೆ ಮಾತಾಡ್ತಾ ಹೋಗೋಣ. ಮಯೂರ, ಎಲ್ಲಿದೆಯೋ ಬೇಗ ಬಾರೋ. ಒಂದು ನಿಮಿಷ ಇರಿ. ಮಯೂರ, ಮೈ ಯಾಕೋ ಮೈ ಸಿಗ್ತಿಲ್ವಲ್ಲ? ಓಕೆ, ಸೊ ಗಂಧದ ಗುಡಿ ಧಾರಾವಾಹಿ ನಿಮ್ಮೆಲ್ಲರ ಮನೆಗೆ 8:30 ಬರ್ತಾ ಇದೆ, ನಿಮ್ಮೆಲ್ರಿಗೂ ಗೊತ್ತಿದೆ. ಅಲ್ಲಿ ನೋಡ ಮಯೂರ ಬರ್ತಾ ಇದ್ದಾನ ಲೈವ್ಗೆ ಅಂತ. ಮಯೇ, ಹಾಯ್ ಅಣ್ಣ. ಓಹ್, ಎಲ್ಲಿ ನೋಡ್ಕದ್ ನಿನ್ನ ಅವಾಗ್ಲಿಂದ ಲೈವ್ ಅಂತ ಕಾಯ್ತಾ. ಬಫರ್ ಆಗ್ತಿತ್ತ? ಹೊಸ ಫೋನ್ ಕೊಡಿಸ್ಲಾ? ಈಗ ನೆಟ್ವರ್ಕ್ ಬಂತ? ಓಕೆ, ಹೇಳಪ್ಪ. ತುಂಬಾ ಜನ ಮಯೂರನ್ ಜೊತೆ ಮಾತಾಡ್ಬೇಕು ಅಂತ ಅವಾಗ್ಲಿಂದ ಕಾಯ್ತಾ ಇದ್ರು. ಸೊ ಮಯೂರನಾಗಿ ಎಷ್ಟು ಖುಷಿ ಇದೆ ನಿನ್ಗೆ? ಮಯೂರ ಆಗಿ ತುಂಬಾ ಖುಷಿ ಇದೆ. ಓಕೆ, ಗಂಡನ್ ಪ್ರೀತಿ, ಇವಾಗ ಅದ್ಗೆ ಪ್ರೀತಿ
ಹ್ಮ್. ಎಲ್ಲ ಸಿಗ್ತಾ ಇರೋದು ಅದೆಲ್ಲ ನಿನ್ನ ತುಂಬಾ ಪ್ರೀತಿ ಖುಷಿ. ಅತಿಗೆ ಪ್ರೀತಿ, ಅಣ್ಣನ್ ಆ, ಪ್ರೀತಿ ಜಾಸ್ತಿ. ಅದಾಯ್ತು. ನಿನ್ನ ಹಾ, ಪ್ರೀತಿ ಏನು ಮುಂದಕ್ಕೆ ನನ್ನ ಪ್ರೀತಿ ಗೊತ್ತಿ. ಗೊತ್ತಿಲ್ಲ. ಹಾ. ಓಕೆ, ನೀವ್ ಹೇಳಿ. ಎಲ್ರಿಗೂ ಒಂದು ಹ್ಮ್. ಲವ್ ಸ್ಟೋರಿ ಟ್ರ್ಯಾಕ್ ಬರ್ತಾ ಇದೆ. ನನ್ ಹಾ. ಮಯೂರಂಗೂ ಒಂದು ಲವ್ ಸ್ಟೋರಿ ಟ್ರ್ಯಾಕ್ ಬರ್ಬೇಕಾ ಅನ್ನೋದ್ರ ನೀವ್ ಹೇಳಿ. ಹ್ಮ್. ತುಂಬಾ ನಾಚಿಕೆ ಸ್ವಭಾವದ ಹುಡುಗ, ತುಂಬಾ ಇನ್ನೋಸೆಂಟ್. ಸೊ ನಮ್ ಮೈಗೆ ಕೂಡ ಒಂದು ಲವ್ ಸ್ಟೋರಿ ಟ್ರ್ಯಾಕ್ ಬರ್ಬೇಕಾ ಅಂತ ನೀವ್ ಹೇಳಿ. ಅಂಡ್ ಮೈ ಟೆಲ್ ಮಿ, ಗಂಧದ ಗುಡಿ ಬಗ್ಗೆ ಒಂದೆರಡು ಮಾತು. ಗಂಧದ ಗುಡಿ ಅಂದ್ರೆ ಲೈಕ್ ಎಕ್ಸ್ಪ್ಲೈನ್ ಮಾಡಕ್ಕಲ್ಲ, ಅದೊಂಥರ ಪ್ರೀತಿ, ಅದೊಂಥರ ಫ್ಯಾಮಿಲಿ. ಓಕೆ. ಈಗ ಲೈಕ್ ಆನ್ ಸ್ಕ್ರೀನ್ ಮಾತ್ರ ನಾವೆಲ್ಲರೂ ಬ್ರದರ್ಸ್, ಹಂಗಿರಲ್ಲ. ಆಫ್ ಸ್ಕ್ರೀನ್ ತುಂಬಾ ಲೈಕ್ ಆರಾಮಾಗಿ ಬ್ರದರ್ಸ್ ಹ್ಮ್. ತರನೇ ಕೇರ್ ಮಾಡ್ಕೊಂಡು ಒಬ್ರಿಗೊಬ್ರು ಆ ಪ್ರೀತಿ ತೋರಿಸ್ತಾ ಎಸ್. ಎಸ್. ಹಂಗೆ ಇರ್ತೀವಿ ನಾವು. ಕಾಫಿ ಕುಡಿತಾ ಎಲ್ರು. ಹಾ, ಲೈಕ್ ಎಲ್ರು ಆರಾಮಾಗಿ ಯಾಕಂದ್ರೆ ಫನ್ ಇವಾಗ ಆಗಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಕಾಫಿ ಸ್ವಲ್ಪ ಕಡಿಮೆ ಆಗಿದೆ. ಚಳಿಗಾಲದಲ್ಲಿ ತುಂಬಾ ಕಾಫಿ ಕುಡಿತಾ ಇದ್ದೀರಾ ಅಲ್ವಾ? ಹಾ. ಓಕೆ. ಸೊ ಈಗ ನಾನು ಆಡಿಯನ್ಸ್ ಒಂದಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ದೆ. ಗಂಧದ ಹಾ. ಗುಡಿಲಿ ಹಲವಾರು ಪಾತ್ರಗಳಿದಾವೆ. ನಿಮ್ಗೆ ಇಷ್ಟವಾಗಿರೋ ಪಾತ್ರ ಯಾವುದು ಹೇಳಿ ಅಂತ. ಸೊ ಹಾ. ನಿನಗೆ ಇಷ್ಟವಾಗಿರೋ ಪಾತ್ರ ಯಾವುದು ಗಂಧದ ಗುಡಿಲಿ? ಯಾರು ಯಾರು ತುಂಬಾ ಇಷ್ಟ? ನನಗೆ ಅದೇ ಅಪ್ಪನ್ ಕ್ಯಾರೆಕ್ಟರ್. ಅಪ್ಪನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಅಪ್ಪನ್ ಬಟ್ ಕ್ಯಾರೆಕ್ಟರ್ ಬೈತಿರ್ತಿಲ್ಲ ಯಾವಾಗ್ಲೂ ಅಪ್ಪನ್ ನೋಡಿದ್ರೆ ಸಿಡಿ ಸಿಡಿ ಅಂತಿರ್ತೀಯ. ಅಂದ್ರೆ ಅವರೇ ಅಲ್ವಾಣ. ಈಗ ನಾವೇನೋ ಒಂದ್ ಎಮೋಷನಲ್ ಅಲ್ಲಿ ಇರ್ತೀವಿ, ಅವರೇ ಬಂದ್ ಸೀನ್ ನ ಹ್ಮ್. ಸಡನ್ ಆಗಿ ಒಂದ್ ಡೈಲಾಗ್ ಹೇಳಿ ಸೀನ್ ಹಂಗೆ ಎತ್ಬಿಡೋದು. ಹ್ಮ್. ಯಾಕಂದ್ರೆ ನಾವೇ ಒಂದ್ ಇದ್ರಲ್ಲಿ ಇರ್ತೀವಿ. ಅವ್ರ ಲೈಫ್ ನ ಆರಾಮಾಗಿ ಫನ್ ಆಗಿ ತಗೋಬಿಟ್ಟಿದ್ದಾರೆ ಈಗ. ಓಕೆ, ಅವ್ರು ಬಂದ್ರೆ ಒಂಚೂರು ಲೈವ್ಲಿ ಆಗಿರುತ್ತೆ ಹಾ, ಅಂತ ಲೈವ್ಲಿ ಹೇಳ್ತಿದ್ದೆ ಆಗಿರುತ್ತೆ, ನೀನು. ಅಂದ್ರೆ ಫನ್ ಆಗಿರುತ್ತೆ ಒಂದು. ಓಕೆ. ಆಮೇಲೆ ಅಪ್ಪ ನಮ್ಮ ಮೇಲೆ ಎಷ್ಟೇ ನಮ್ಮ ಕೋಪ ಮಯೂರ ಕಾಲೇಜ್ ಮಾಡ್ಕೊಂಡ್ರು. ಬಿಟ್ಟು ಎಲ್ಲೋ ಹೋಗಿದ್ದಾನೆ ಅನ್ಸುತ್ತೆ, ಅದಕ್ಕೆ ಅವ್ನ ನೆಟ್ವರ್ಕ್ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ. ಎನಿವೇಸ್, ಇದು ಪವರ್ ಪ್ಲೇನ ಒಂದು ಧಮಾಕೆದಾರ್ ಮಹಾಸಂಚಿಕೆ ಇವತ್ತು 8:30ಗೆ ನಿಮ್ಮದ ಬರ್ತಾ ಇದೆ. ಸೊ ಅದ್ಭುತವಾಗಿ ನೀವೆಲ್ಲರೂ ಜೈ RCB ಅಂತ ಏನ್ ಹೇಳ್ತಾ ಇದ್ರೆ, ಹಾಗೆ ಜೈ ಗಂಧದ ಗುಡಿ ಅಂತ ನಾವು ಹೇಳ್ತಾ ಇದೀವಿ. RCB ಮ್ಯಾಚ್ ಜೊತೆ ನಮ್ಮ ಗಂಧದ ಗುಡಿನ ಕೂಡ ನೀವು ನೋಡ್ಕೊಂಡು ಹೋಗಿ. ಅಂಡ್ ಮಯೂರ, ನೆಕ್ಸ್ಟ್ ಯಾರನ್ನ ಅಣ್ಣ, ತಗೋಣ ಲೈವ್ಗೆ? ನೆಕ್ಸ್ಟ್ ಹರಿಯಾಣ. ಹರಿನ್ ತಗೋಣ. ಹಾ. ಓಕೆ, ಲೆಟ್ಸ್ ನಾವು ಹರಿನ ಜಾಯಿನ್ ಮಾಡ್ಕೋಣ ಲೈವ್ಗೆ. ಹರಿ ಎಲ್ಲಿ ಕ್ಯಾಬ್ ಓಡಿಸ್ತಾ ಇದ್ದಾನೋ ಗೊತ್ತಿಲ್ಲ. ಹಾ. ಹರಿ ಎಲ್ಲಿದ್ಯೋ? ಆ ಬಂದ ನೋಡಿ. ಎಲ್ಲಿ? ಹಾ. ಬಂದ 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 ಬಂದ. Yeah! ಹಲೋ. Hello, bro. ಏನು ಇದು ರಜಾನ ಇವತ್ತು? ಎಲ್ಲ ಕ್ಯಾಬ್ ಓಡಿಸ್ತೀನಿ, ಯಾವ್ದೋ ಬೇರೆಯವ್ರಿಗೆ ಹೋಗ್ಬೇಕು, ಡ್ರಾಪ್ ಇದೆ ಅಂದ್ಬಿಟ್ಟು ಹೋಗಿದ್ದೆ. ಇಲ್ಲ, ಚಂದನನ್ ಚಂದನ ಚಂದನನ್ ಡ್ರಾಪ್ ಮಾಡಕ್ ಡಿಪ್ರೆಷನ್ ಹೋಗಿದ್ದೆ. ಇದ್ದೀನಿ ನನಗೆ. ಡಿಪ್ರೆಷನ್ ಅಲ್ಲಿ ಇದೆ ಅಲ್ಲ? ಅದು ಯಾವಾಗ್ಲೂ ಹೋಗಿಲ್ಲ. ಬೈತಾ ಇರ್ತಾಳೆ, ಏನ್ ಹೊಸದೇನಲ್ವಲ್ಲ. ಅದಕ್ಕೆ ಓಕೆ, ವೆಲ್ಕಮ್ ಗಣಿ ಟು. ಜೊತೆ ನಮ್ಮ ಗಗನ್ ಜೊತೆ ನಾನು ಒಂದ್ ಕಾಫಿ ಕುಡ್ಕೊಂಡ್ ಬರೋಣ ಅಂತ. ತಲೆನೋವು ಜಾಸ್ತಿ. ತಲೆನೋವು ಜಾಸ್ತಿ ಆಗೋಗಿದೆ. ಓಕೆ, ಜಾಸ್ತಿ ಕಾಫಿ ಒಳ್ಳೇದಲ್ಲ. ಎನಿವೇಸ್, ಓಕೆ, ಇವತ್ತು ಪವರ್ ಪ್ಲೇ ಮಹಾಸಂಚಿಕೆ ಇವತ್ತು ನಮ್ಮ Yes. ಗಂಧದ ಗುಡಿದು. ಹ್ಮ್. ಸೊ ಏನೇನ್ ಇರುತ್ತೆ ಇವತ್ತು ಮಹಾಸಂಚಿಕೆಯಲ್ಲಿ? ಇವತ್ತು ಮಹಾಸಂಚಿಕೆಯಲ್ಲಿ ನಮ್ಮ ಅಪ್ಪನ ಒಂದು ಖದರ್ ಇರುತ್ತೆ. ಓಕೆ. ಆಮೇಲೆ ನಾವು ಅವತ್ತಿಂದ ಚಂದನನ್ಗೋಸ್ಕರ ಒಂದು ಬಾತ್ರೂಮ್ ಕಟ್ಬೇಕು ಅಂತ ನಾವು ಸಿಕ್ಕಾಪಟ್ಟೆ ಪ್ಲಾನ್ ಎಲ್ಲ ಹಾಕೊಂಡಿದೀವಿ. ಅದಕ್ಕೆ Okay. ಒಂದು ನಾಂದಿ ಹಾಡೋ ಒಂದ್ ಟೈಮ್ ಬಂದಿದೆ. ಟೈಮ್ ಬಂದಿದೆ. ಓಕೆ. ಮತ್ತೆ ಓವರ್ ಆಲ್ ನಮ್ ಗಂಧದ ಗುಡಿಯಲ್ಲಿ ಒಂದು ಪವರ್ ಪ್ಲೇ 200% ಇದೆ, ಇರುತ್ತೆ ಇವತ್ತು. ಪಕ್ಕ ಇರುತ್ತೆ. ಸೊ ಅದು 1 hour ಇವತ್ತು ಬೇರೆ. ಹೌದು, 1 hour ಬೇರೆ. ಎಲ್ಲ ಮಯೂರ ಎಲ್ಲ ಊಟದ ಇವರೆಲ್ಲ ಹೋದ ಅವನು. ಎಲ್ಲ ಹೋದ, ಅವನು ನೆಟ್ವರ್ಕ್ ಕುಡ್ಕೊಂಡು ಹೋಗಿರ್ತಾನೆ. ಎನಿವೇಸ್, ಸಕಲ ಪ್ರತಿದಿನ ಕಾಣಿಸ್ತಾ ಇದೀರ ಒಂದೊಂದು. ನೀವು. ಥ್ಯಾಂಕ್ ಯು. ಅದೇ ಹೇಳೋದಲ್ಲ, ಗಂಧದ ಗುಡಿಲಿ ಒಂದು ಚೇಂಜ್ ಬರ್ತಾ ಇದೆ ಅಂತ. ಸೊ ನಾವು ಒಂದು ಚೇಂಜ್ ಆಗಿ ಬರೋಣ ಅಂತ. ಚೇಂಜು ಚೈನು ಎಲ್ಲ ಬಂದಿದೆ. ಕಾಣಿಸ್ಬಿಡ್ತಾ. ಆಗ್ಲೇ ಕಮೆಂಟ್ಸ್ ಗಳಿಗೆ ತೋರ್ಸಿ ಬ್ರೋ, ಚೈನ್ ತೋರ್ಸಿ ಬ್ರೋ ಅಂತ ಕಮೆಂಟ್ ಗಳು ಹಾಕ್ತಾರೆ. ಓಕೆ, ಇವತ್ತು ಮಹಾಸಂಚಿಕೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ. ರೆಗ್ಯುಲರ್ ಎಪಿಸೋಡ್ಸ್ ನೀವೆಲ್ಲರೂ ನೋಡ್ತಿರ್ತೀರಾ, ಪ್ರೀತಿ ಕೊಡ್ತಾ ಇರ್ತೀರಾ. ಆದ್ರೆ ಇವತ್ತು ಸ್ಪೆಷಲ್ ಆಗಿ ಒಂದಷ್ಟು ಗಳು ನಿಮ್ಗೆ ಮಹಾಸಂಚಿಕೆಯಲ್ಲಿ ಸಿಗುತ್ತೆ ಇವತ್ತು, ಅಲ್ವಾ? 1 hour ಇವತ್ತು. 1 hour ಮಹಾಸಂಚಿಕೆ ಇವತ್ತು. ಸೊ ಮ್ಯಾಚು ನೋಡ್ತಾ, ಮ್ಯಾಚ್ ಅಲ್ಲಿ ಆಡ್ತಿರೋರ್ಗೆ ಸಪೋರ್ಟು ಮಾಡ್ತಾ, ನಮ್ಮ ಗಂಧದ ಗುಡಿನೂ ನಮ್ಮ ನೋಡ್ತಾ RCB ಅಷ್ಟೇ ಪ್ರೀತಿ ಇವತ್ತು. ಕೊಡ್ಬೇಕು. RCB ಮ್ಯಾಚ್. ಹ್ಮ್. ಸೊ ನಮ್ಮ ಕಂಟಿ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ದ. ಇಲ್ಲ, ಗ್ಯಾರೇಜ್ ಬಾಗ್ಲ ಅವ್ನ ಹಾಕೊಂಡಿದೀನಿ ಇವತ್ತು. RCB ಮ್ಯಾಚ್ ಅಲ್ಲ, ಸೊ ಅದಕ್ಕೆ ಗ್ಯಾರೇಜ್ ಬಾಗ್ಲ ಹಾಕೊಂಡು ಬಂದಿದ್ದಾನೆ. ಸೇರ್ಸ್ಬಿಡ್ಲ ಅವನು? ಸೇರ್ಸಿ. ಎಸ್.
ಜಾಯ್ನ್ ಆಗ್ತಾ ಇದ್ದಾನೆ. ಕಂಟಿ ಎಲ್ಲಿದೆ ನೋಡೋಣ. ಓಕೆ, ಹೇಳಿ ಕಂಟಿ ಮತ್ತೆ ವೈಭವಿ ಲವ್ ಸ್ಟೋರಿ ಯಾರ್ಯಾರಿಗೆ ಇಷ್ಟ ಆಗ್ತಿದೆ? ಹಲೋ ಆಯಣ್ಣ ಕಂಟಿ ಗೋವಾದಲ್ಲಿ ಬ್ರೋ. ಕಂಟಿ ಗೋವಾಗ ಹೋಗ್ಬಿಟ್ಟ ವೈಭವಿ ಕರ್ಕೊಂಡು? ಇಲ್ಲ ಇಲ್ಲ, ಗ್ಯಾರೇಜ್ ಮುಗಿಸ್ಕೊಂಡು ಇಲ್ಲೇಗೆ ಬಂದೆ. ಹೌದಾ, ಇರೋ ಮಯೂರನ್ನ ಆಡ್ ಮಾಡ್ಬಿಡ್ತೀನಿ ಪಾಪ, ಅವನೊಬ್ಬ ಯಾಕೆ ಮಿಸ್ ಆಗ್ತಾ ಇದ್ದಾನೆ ಅವಾಗ. ಮೈ ಎಲ್ಲಿದ್ಯೋ? ಮಾತಾಡ್ತೀರಿ ನೀವಿಬ್ರು ಹಂಗೆ ಆಡಿಯನ್ಸ್ ಜೊತೆ? ಹಾ ಕಾಫಿ? ಲೈವ್ ಅನಿಸ್ತಿಲ್ಲ, ಒಂಥರ ಎಲ್ರು ವಿಡಿಯೋ ಕಾಲ್ ಮಾಡಿರೋ ತರ ಫೀಲ್. ವಿಡಿಯೋ ಕಾಲ್ ಮಾಡಿರೋ ಇದ್ರಲ್ಲಿ ಇದೀವಲ್ವ ನಾವು. ಓಕೆ, ಗಣಿನ ಇನ್ವೈಟ್ ಮಾಡಿದೀನಿ. ಓಕೆ, ಅವ್ನು ಜಾಯ್ನ್ ಆಗ್ಲಿ. ಸೊ ಕಂಟಿ ಇವತ್ತು ಮಹಾಸಂಚಿಕೆ, ಗಂಧದ ಗುಡಿಯ ಮಹಾಸಂಚಿಕೆ, ಒಂದಷ್ಟು ಟ್ವಿಸ್ಟ್ ಗಳು ಟರ್ನ್ಸ್ ಗಳು ಎಲ್ಲ ಇವತ್ತು ರಿವೀಲ್ ಆಗುವಂತ ಒಂದಷ್ಟು ಎಪಿಸೋಡ್ ಇವತ್ತು. ಸೊ ಹೇಳು, ನಿನ್ನ ವೈಭವಿ ಲವ್ ಟ್ರ್ಯಾಕ್ ಇಲ್ಲಿವರೆಗೂ ಅಂತ? ಎಲ್ಲಿವರೆಗೂ ಬಂತು? ಅದೇ ಬೈಕ್ ಕಳ್ಸಿದೀನಿ ಮನೆಗೆ, ಹಾ, ಮತ್ತೆ ಬೈತಾನೆ ಇರ್ಬೇಕು. ಗ್ಯಾರೇಜ್ ಇಂದ ನಮ್ಮ ಮನೆವರೆಗೂ ಬಂದಿದೆ. ಗ್ಯಾರೇಜ್ ಇಂದ ಮನೆವರೆಗೂ ಬಂದಿದೆ, ಮನೆಯಿಂದ ಮನ್ಸೊಳಗ್ ಹೋಗೋದು ಯಾವಾಗ? ಆಲ್ರೆಡಿ ಮನ್ಸಲ್ಲಿ ಇದೆ, ನಾನೇ ತೋರ್ಸ್ಕೊಳಕ್ ಬೇಡ ಅಂತ ಸುಮ್ನಿದೀನಿ. ತೋರ್ಸ್ಕೊತಿಲ್ಲ. ಅಷ್ಟ್ ಬೇಗ ಹುಡ್ಗಿ ಒಪ್ಕೋಬಾರ್ದಲ್ವಾ? ಹಾ, ಯಾವಾಗ್ಲೂ ಹುಡುಗಿರ್ ಮಾಡೋ ಟ್ಯಾಕ್ಟಿಕ್ಸ್ ಅಲ್ವಾ ಇದು? ನಮ್ ಕಂಟಿ ಮಾಡ್ತಾ ಇದ್ದಾನೆ ಅಂದ್ರೆ ಯಾವ ರೇಂಜ್ ಇರುತ್ತಿದ್ದು? ಸುಮ್ನೆ ಇಲ್ಲದ ಕಮೆಂಟ್ಸ್ ಓದೋಣ ಒಂದಷ್ಟು. ಹಾ ಹಾಯ್ 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 ಅಣ್ಣ, ಸೂಪರ್, ನನಗೆ ಇಷ್ಟ. ಹರಿ, ಬಿಗ್ ಫ್ಯಾನ್ ಆಫ್ ಯು ಬ್ರೋ. ಏ ಹೇ, ಥ್ಯಾಂಕ್ ಯು ಕಂಟಿ, ಯು ಆರ್ ಸೋ ಹ್ಯಾಂಡ್ಸಮ್. ಕಂಟಿ ಹ್ಯಾಂಡ್ಸಮ್ ಅಂತ ನೋಡು. ಥ್ಯಾಂಕ್ ಯು ಸೋ ಮಚ್. ಓಕೆ, ಚಂದನ ಎಲ್ಲಿ ಅಂತ ಕೇಳ್ತಾ ಇದ್ರೆ, ಚಂದನ ಇವತ್ತಿನ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ, ಅವಳು ಕೆಲ್ಸದಲ್ಲಿ ಇದ್ದಾಳೆ. ನಾವು ಇಲ್ಲಿ ಅವಳನ್ನ ಬಿಟ್ಟು ಫನ್ ಮಾಡ್ತಾ ಇದೀವಿ. ನಿಮ್ದು ಮದ್ವೆ ಯಾವಾಗ ಮಾಡ್ತೀರಪ್ಪ? ಯಾರ್ ನಿಮ್ದ ಬ್ರೋ? ಬಾತ್ರೂಮ್ ಕಟ್ಸಕ್ ನೆಕ್ಸ್ಟ್ ಟೈಮ್ ಮದ್ವೆ. ಬಾತ್ರೂಮ್ಗೂ ಮದ್ವೆ ಬೋದು ಸಂಬಂಧ? ಒಂದ್ ಕೆಲ್ಸ ಹಿಡಿದ್ರೆ ಅದನ್ನ ಮುಗ್ಸೋವರ್ಗು ಬೇರೆ ಕೆಲ್ಸ ಕೈ ಹಾಕಲ್ಲ ನಾವು. ಅದು ನೀನ್ ಹೆಂಗ್ ಹೇಳಿದ್ರೆ ಮದ್ವೆ ಆದ್ಮೇಲೆ ನಾವು ಬಾತ್ರೂಮ್ ಅಲ್ಲಿ ಸಂಸಾರ ಮಾಡ್ಬೇಕಂದ್ರೆ ಹೇಳಿದೆ ನೀನ್ ಇವಾಗ. ಓಕೆ, ನಮ್ಮ ಮಯೂರ್ ಪ್ರಾಬ್ಲಮ್ ಆಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಈಗ ಅವನಿಗೆ ತುಮಾರಾ ದಿಲ್ ಮೇ ಹೋನಾ ಪ್ಯಾರ ಹೇ ಶುರು ಹೋ ಗ್ಯಾ. ಮೇರಾ ದಿಲ್ ಮೇ ಕಹೋನಾ ಪ್ಯಾರೆ ಚೋಟಾ ಚೋಟಾ ಶುರು ಹೋ ಗ್ಯಾ. वो लड़की तुमको पसंद है तो ಹೇಳಿ. ಪಸಂದ್ ಇನ್ನು ಪಸಂದ್ ಮಾಡ್ತಾ ಇದೀನಿ ಇವಾಗ. ಓಕೆ, ಹೇಳಿ, ಈಗ ಮೈಮನ್ ಕ್ಯಾರೆಕ್ಟರ್ ಇವಾಗ ಎಂಟರ್ ಆಗಿದೆ, ಹೆಂಗ್ ಅನಿಸ್ತಾ ಇದೆ ಮೈಮನ್ ಕ್ಯಾರೆಕ್ಟರ್ ನಿಮ್ಮೆಲ್ರಿಗೂ ಅನ್ನೋದನ್ನ ಕೂಡ ಹೇಳಿ. ಅಂಡ್ ಇನ್ನೇನಾದ್ರು ಮಾತಾಡೋದಿದ್ರೆ ಹೇಳಿ ನಮ್ಮ ಗಂಧದ ಗುಡಿ ಬಗ್ಗೆ. ಕಂಟಿ ಅಣ್ಣ, ನಮ್ ಗಂಧದ ಗುಡಿ ಬಗ್ಗೆ ಜನರ ಏನೊಂದ್ ಸ್ವಲ್ಪ ಏನಾದ್ರು ಮಾತಾಡೋದಿದ್ರೆ. ಗಂಧದ ಗುಡಿ ಬಗ್ಗೆ ನಿಮ್ಗೆ ಗೊತ್ತು, ಎಲ್ರೂ ಮನೇಲಿ ಹೇಗೆ ಬ್ರದರ್ಸ್ ಬಾಂಡಿಂಗ್ ಇರುತ್ತೆ ಅಂತ. ಗೊತ್ತಿಲ್ಲ ಅಂದ್ರೆ ನಮ್ ಸೀರಿಯಲ್ ನೋಡಿ ಗೊತ್ತಾಗುತ್ತೆ. ಪ್ಯೂರ್ ಬಾಂಡಿಂಗ್, ಒಂದು ನಿಷ್ಕಲ್ಮಶ ಪ್ರೀತಿ ನಮ್ ಸೀರಿಯಲ್ ಅಲ್ಲಿ ಕಾಣಿಸುತ್ತೆ. ಕಿತ್ತಾಡ್ತಿರ್ತೀರಲ್ಲ ನೀವಿಬ್ರು ಯಾವಾಗ್ಲೂ, ಅದೇ ಪ್ರೀತಿ, ಅದ್ ಇನ್ನೊಂಥರ ಪ್ರೀತಿ. ಎಲ್ಲಿ ಜಾಸ್ತಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಂತ. ಪ್ರೀತಿ ಜಾಸ್ತಿ ನಿಮ್ಮಿಬ್ರು ಪ್ರೀತಿ ಹಂಗೇನಾ? ಅಂದ್ರೆ ಓಕೆ, ಎಂಡ್ ಆಫ್ ದ ಡೇ ಅಣ್ಣ ತಮ್ಮಂದಿರಲ್ಲ. ಹೌದು. ಈಗ ಯಾರೆಷ್ಟೇ ಕಿತ್ತಾಡಿದ್ರು, ಯಾರೆಷ್ಟೇ ಚೆನ್ನಾಗಿದ್ರು, ಯಾರೆಷ್ಟೇ ಗಲಾಟೆ ಮಾಡ್ಕೊಂಡ್ರು, ಏನೇ ಮಾಡಿದ್ರು ನಾವುಗಳು ಫುಲ್ ಸ್ಟ್ರಾಂಗ್ ಆಗಿ ಇರ್ತೀವಿ. ಯಾವಾಗ ಸ್ಟ್ರಾಂಗ್ ಆಗಿರ್ತೀವಿ. ಬೇರೆಯವ್ರ ಬಗ್ಗೆ ನಾನು ಮಯೂರನ್ನ ಆಡ್ ಮಾಡೋದಕ್ಕೆ ಅವಾಗ್ಲಿಂದ ಮಯೂರ ಬರ್ತಾನೆ ನಿಮಿಷ ಬರ್ತಾನೆ ಒಟ್ಟಿಗೆ ಅಂತ. ಬರ್ತಾರೆ. ಓಹೋ, ಇದ್ಯಾವ್ದೋ ಹೊಸ ಮ್ಯಾಟ್ರ್ ಇದು. ನನ್ನನ್ನು ಬಿಟ್ಟು ನೀವೆಲ್ಲ ಒಟ್ಟಿಗೆ ಸೇರಿದೀರಾ ಅಂತ ಆಯ್ತು. ಇಲ್ಲ, ಚಾನ್ಸೇ ಇಲ್ಲ. ಮತ್ತೆ ಮ್ಯಾಟ್ರ್ ಏನು ಅಂದ್ರೆ, ಇವಾಗ ಫೋನ್ ಮಾಡಿದ್ದ, ಅವನು ಹೀಟ್ ಜಾಸ್ತಿ ಆಗ್ಬಿಟ್ಟಿದೆ ಅವನಲ್ಲ ಫೋನ್ಗೆ, ಫೋನ್ದು. ಸೊ ಅದಕ್ಕೆ ಬರ್ತಾ ಇದೀನಿ ಅಂತ ಹೇಳ್ದ. ಒಂಚೂರು ಕೂಲ್ ಮಾಡ್ಕೊಂಡ್ ಬರ್ತದೆ ಅಂತ. ಇಲ್ಲ, ಅವ್ರ ಮನೆಗೆ ಹೋಗಿ ಒಟ್ಟಿಗೆ ಮಾಡ್ತಾನೆ ಅಷ್ಟೇ. ಹೋಗಷ್ಟು ನಾನು ಲೈವ್ ಮುಗಿಸಿರ್ತೀವಿ. ಕಂಟಿ ಲುಕ್ ಸಿಮಿಲರ್ ಟು ಗಣೇಶ್. ಗಣೇಶ್ ಗಣೇಶ್ ಅಲ್ಲ ಕಣೋ, ಗೋಲ್ಡನ್ ಸ್ಟಾರ್ ಗಣೇಶ್. ಚಂದ್ರಮೌಳಿ ಎಲ್ಲ ಕಡೆ ಅಲ್ಲಲ್ಲ, ಚೆಲುವಿನ ಚಿತ್ತಾರ. ಆ ಗಣೇಶ್ ಚೆಲುವಿನ ಚಿತ್ತಾರ ಸ್ಟಾರ್ಟಿಂಗ್ ಗಣೇಶ್ ತರ ಇರೋ, ಲಾಸ್ಟ್ ಗಣೇಶ್ ಬೇಡ.
ಓಕೆ, ಸೊ ಆ ಇವಾಗ ಕಡೆಯಿಂದ ನೆಕ್ಸ್ಟ್ ಇಬ್ರಿಗೂ ಒಂದೊಂದು ಕ್ವಶನ್. ಕಂಟಿ ಅಂತ ಇವನು ಇಬ್ರಿಗೂ ಒಂದೊಂದು ಕ್ವಶನ್. ವೈಭವಿ ಆ. ಅಂತ ಓಕೆ, ಇಬ್ರಿಗೂ ಒಂದೊಂದು Okay. ಕ್ವಶನ್. ಫಸ್ಟ್ ಹರಿ ಆನ್ಸರ್ ಮಾಡ್ಲಿ. ಗಂಧದ ಗುಡಿ ಸೀರಿಯಲ್ ನ ನಮ್ಮ ಜನ ಏನಕ್ಕೆ ನೋಡ್ಬೇಕು ಅನ್ನೋದನ್ನ ಒಂದ್ ಲೈನ್ ಅಲ್ಲಿ ಹೇಳು. ಫಸ್ಟ್ ಆಫ್ ಆಲ್ ಗಂಧದ ಗುಡಿ ಸೀರಿಯಲ್ ಬೇರೆ ಯಾವ ಸೀರಿಯಲ್ ತರ ಇಲ್ಲ. ಯಾಕೆ? ಯಾಕೆ ಅಂತ ಹೇಳಿದ್ರೆ ನೀವು ಯೂಶಲಿ ಎಲ್ಲಾ ಸೀರಿಯಲ್ ಗಳಲ್ಲೂ ಅಂದ್ರೆ ಸೀರಿಯಲ್ ನಾವು ಮಾಡದೆ ಜನರು ನೋಡ್ಲಿ, ಅವ್ರು ಖುಷಿ ಪಡ್ಲಿ, ಅಂದ್ರೆ ಅವ್ರ ಬ್ಯುಸಿ ಲೈಫ್ ಅಲ್ಲಿ, ಅವ್ರ ಸ್ಟ್ರೆಸ್ ಲೈಫ್ ಅಲ್ಲಿ ಒಂದಷ್ಟು ನಾವು ಎಂಟರ್ಟೈನ್ ಮಾಡೋಣ, ಒಂದ್ ಎಮೋಷನಲಿ ಅವ್ರನ್ನ ಲಾಕ್ ಮಾಡ್ಕೊಳ್ಳೋಣ, ಒಂದು ರೊಮ್ಯಾಂಟಿಕಲಿ ಲಾಕ್ ಮಾಡ್ಕೊಳ್ಳೋಣ, ಆಮೇಲೆ ಒಂದು ಫ್ಯಾಮಿಲಿ ಆಡಿಯನ್ಸ್ ನ ಲಾಕ್ ಮಾಡ್, ಈ ತರದ ಪ್ಯಾಟರ್ನ್ ಇಟ್ಕೊಂಡೆ ನಾವು ಸೀರಿಯಲ್ ನ ಮಾಡೋದು. ಬಟ್ ಎಲ್ಲಾ ಪ್ಯಾಟರ್ನ್ ಅಲ್ಲಿ ಎಲ್ಲಾ ಸೀರಿಯಲ್ ಅಲ್ಲಿ ಯೂಶಲಿ ಈಗ ನಾನ್ ಮಾಡಿರೋ ಸೀರಿಯಲ್ ಗಳಲ್ಲೂ ನೀವು ಮಾಡಿರೋ ಸೀರಿಯಲ್ ಗಳಲ್ಲಿ ಏನಿರುತ್ತೆ, ಹೀರೋ ಹೀರೋಯಿನ್ ಸುತ್ತ ಒಂದಷ್ಟು ಜನ ವಿಲನ್ಸ್, ಸೊ ಈ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಆಬ್ವಿಯಸ್ಲಿ. ನಮ್ ಗಂಧದ ಗುಡಿ ಎಸ್ಪೆಷಲಿ ಏನಕ್ಕೆ ಅಂದ್ರೆ ಆತರ ಇಲ್ವೇ ಇಲ್ಲ. ಇಲ್ಲಿ ಸ್ಕ್ರೀನ್ ಅಲ್ಲಿ ಯಾರು ಬರ್ತಾರೋ ಅವ್ರ ಹೀರೋ, ಅವ್ರ ಹೀರೋಯಿನ್, ಅಪ್ಪ ಬಂದ್ರೆ ಅಪ್ಪ ಹೀರೋ, ಅತ್ತೆ ಬಂದ್ರೆ ಅತ್ತೆ ಹೀರೋಯಿನ್, ಹಿಂಗೇನೆ ಇರೋದು. ಸೊ ಇಲ್ಲಿ ಆಮೇಲೆ ಅಣ್ಣ ಸೀರಿಯಲ್ಸ್ ಅಂದ್ರೆ ನೀವು ನೋಡಿರ್ತೀರಾ ಜಾಸ್ತಿ ಫಿಮೇಲ್ ಆಡಿಯನ್ಸ್ ಜಾಸ್ತಿ. ಹೌದು ಹೌದು. ಸೊ ಸೀರಿಯಲ್ ಗಳಲ್ಲೂ ಫಿಮೇಲ್ ಜಾಸ್ತಿ ಇರ್ತಾರೆ. ಹೌದು. ಇಲ್ಲಿ ನಮ್ಗ ಸಮಸ್ಯೆನೇ ಇಲ್ಲ. ಇಲ್ಲ ಇಲ್ಲ ಗಂಡು ಮಕ್ಳು ಗೋಡದಿದು. ಸೊ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಅಣ್ಣ ಯಾವ್ದೋ ಒಂದ್ ಮನೆಯಲ್ಲಿ ರಿಯಲ್ ಅಣ್ಣ ತಮ್ಮಂದ್ರು ಜಗಳ ಆಡ್ತಾರೆ, ಮತ್ತೆ ಒಂದಾಗ್ತಾರೆ. ಅದಾದ್ಮೇಲೆ ಮುದ್ದು ತರದ್ ಒಂದ್ ಕ್ಯಾರೆಕ್ಟರ್ ಇರುತ್ತೆ. ಆಬ್ವಿಯಸ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಆ ತರ ಪಾತ್ರ. ಅಣ್ಣನೇ ಆಗಿರ್ಬೋದು, ಅಮ್ಮನೇ ಆಗಿರ್ಬೋದು, ಆ ಒಂದು ಆ ಫೀಲ್ ಇರುವಂತ ಪಾತ್ರ ಇದ್ದೇ ಇರುತ್ತೆ, ಪ್ರತಿ ಮನೇಲೂ ಇರುತ್ತೆ. ಸೊ ನಂತರ ಒಂಥರ ಜಾಲಿ ಜಾಲಿ ಹುಡ್ಗನೂ ಇರ್ತಾನೆ. ದೊಡ್ಡ ಮಗ ಆಗಿರ್ಬೋದು, ಚಿಕ್ಕ ಮಗ ಆಗಿರ್ಬೋದು, ದೊಡ್ಡ ಮಗಳಾಗಿರ್ಬೋದು, ಚಿಕ್ಕ ಮಗಳಾಗಿರ್ಬೋದು. ಅಂಡ್ ಎಲ್ಲದಕ್ಕೂ ಸಿಡ್ಕಾಡೋ ಕಂಟಿ ತರ ಒಂದು ಕ್ಯಾರೆಕ್ಟರ್, ಎಲ್ಲದಕ್ಕೂ ಅಳೋ ಒಂದ್ ಮೈ ತರ ಕ್ಯಾರೆಕ್ಟರ್. ಪ್ರತಿ ಒಂದ್ ಕ್ಯಾರೆಕ್ಟರ್ ನಮ್ ಸುತ್ತಮುತ್ತ ನಮ್ ಮನೇಲಿ ಇಲ್ದೇ ಇರೋ ಅಟ್ಲೀಸ್ಟ್ ನಮ್ ಅಕ್ಕಪಕ್ಕದ ಮನೆಗಳಲ್ಲಾದ್ರೂ ಈ ತರ ಕ್ಯಾರೆಕ್ಟರ್ಗಳು ಪ್ರತಿ ದಿನ ಎಲ್ಲಾರು ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ಎಲ್ರಿಗೂ ಕನೆಕ್ಟ್ ಆಗುವಂತ ಸೀರಿಯಲ್. ಆಮೇಲೆ ಇಲ್ಲಿ ವಿಲನ್ಸ್ ಗಳು ಅನ್ನೋರಿಲ್ಲ. ಹೌದು. ಇಲ್ಲಿ ಯಾರು ಟಿಪಿಕಲ್ ವಿಲನ್ ಬರ್ತಾರೆ, ಅವ್ರು ಹಿಂಗ್ ನೋಡ್ತಾರೆ, ಹಿಂಗ್ ಮಾಡ್ತಾರೆ, ಆ ತರದ್ ಇಲ್ವೇ ಇಲ್ಲ. ನೀವು ನ್ಯಾಚುರಲ್ ಆಗಿ ನೀವು ಒಂದು ಕುತ್ಕೊಂಡ್ ನೋಡ್ತಾ ಇದ್ರೆ ನಮ್ಮನೇಲೆ ಏನೋ ಒಂದ್ ನಡೀತಾ ಇದೆ ಹಾಲಲ್ಲಿ, ನಮ್ಮನೇಲೆ ಒಂದು ಕಿಚನ್ ಅಲ್ಲಿ ನಡೀತಾ ಇದೆ ಅನ್ನೋ ತರ ಫೀಲ್ ಬರುವಂತ ಸೀರಿಯಲ್. ಸೊ ಹಂಗಾಗಿ ಬೇರೆ ಸೀರಿಯಲ್ ಗಳ ಪ್ಯಾಟ್ರನ್ ನ ಒಡೆದಾಕಿ ಇರುವಂತ ಸೀರಿಯಲ್ ನಮ್ ಗಂಧದ ಗುಡಿ. ಅಂದ್ರೆ ಎಲ್ಲಾ ಏನಂತಾರೆ ಬೇಸಿಕ್ ರೂಲ್ಸ್ ಏನಿದೆ ಸೀರಿಯಲ್ ಅದನ್ನೆಲ್ಲ ಹೊರತುಪಡಿಸಿ ಬರ್ತಿರುವಂತ ಕತೆ, ಎಲ್ರ ಮನೇಲಿ ನಡೆಯುವಂತ ಕತೆ. ಓಕೆ, ಕಂಟಿ ವಾಟ್ ಅಬೌಟ್ ಯು? ಏನ್ ಅನ್ಸುತ್ತೆ ಗಂಧದ ಗುಡಿ ಅಂದ್ರೆ ಒಂದ್ ಲೈನ್ ಏನಕ್ಕೆ ನೋಡ್ಬೇಕು ಜನ? ಬಾಂಡಿಂಗ್ಗೋಸ್ಕರ, ಒಂದು ರಿಲ್ಯಾಕ್ಸೇಷನ್ಗೋಸ್ಕರ, ನಗುಗೋಸ್ಕರ. ಮಸಾಜ್ ಏನಕ್ಕೆ ಹೋಯ್ತಿ ಅಂತ ಕೇಳ್ತಲ್ಲ ಕಣೋ, ಸೀರಿಯಲ್ ಯಾಕೆ ನೋಡ್ತೀಯ ಅಂತ ಹೇಳ್ತಾ ಇದೀನಿ. ರಿಲ್ಯಾಕ್ಸೇಷನ್ ಅಷ್ಟೇ. ಅಂದ್ರೆ ಒಂದು ಖುಷಿ ಆಗುತ್ತೆ ನಮ್ ಸೀರಿಯಲ್ ನೋಡ್ತಿದ್ರೆ ಜನರಿಗೆ. ಬ್ರದರ್ಸ್ ಬಾಂಡಿಂಗ್ ನೋಡ್ತಿದ್ರೆ ಖುಷಿ ಆಗುತ್ತೆ. ಯಾರಿಗ್ ಗೊತ್ತು, ಅವ್ರ ಬ್ರದರ್ಸ್ ದೂರ ಇದ್ದು ಇವಾಗ ಮಾತಾಡ್ತಾ ಇರೋ ನಮ್ನ ನೋಡಿ ಮಾತಾಡ್ಸಕ್ ಶುರು ಮಾಡ್ಬೋದು. ಆಕ್ಚುಲಿ ನಾನು ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಬೇಕು ನಿಮ್ ಹತ್ರ. ಹಿಂಗೆ ಯಾರೋ ಒಬ್ರು ನನ್ಗೆ ಹೊರಗಡೆ ಸಿಕ್ಕಿದಾಗ ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ರು. ಯಾರ್ದೋ ಅವ್ರ ಮನೆ ಅಕ್ಕಪಕ್ಕದ ಮನೆಯವರು ರೋಡಲ್ಲಿ ಫುಲ್ ಜಗಳ ಆಡ್ತಿದ್ರಂತೆ, ಅಣ್ಣ ತಮ್ಮ ಜಗಳ ಆಡ್ತಿದ್ರಂತೆ. ಫುಲ್ ಜೋರಾಗಿ ಯಾವ್ದೋ ವಿಷಯಕ್ಕೆ ಜೋರಾಗಿ ಜಗಳ ಆಡ್ತಿದ್ರಂತೆ. ಒಬ್ರು ಆಂಟಿ ಬಂದು, ಒಂದಷ್ಟು ಜನ ಆಂಟಿರ್ ಬಂದು ಜಗಳ ಬಿಡಿಸ್ಬೇಕಾದ್ರೆ ಅಲ್ಲಿ ನೋಡಿ ಆ ಗಂಧದ ಗುಡಿ ಸೀರಿಯಲ್ ನೋಡಿ ಕಲ್ತ್ಕೊಳ್ಳಿ, ಅಲ್ಲಿ ಅಣ್ಣ ತಮ್ಮದಿರ್ ಹೆಂಗಿರ್ತಾರೆ ಹಂಗಿರಕ್ ಏನ್ ದಾಡಿ ನಿಮ್ಗೆ ಅಂತ ನಿಜವಾಗ್ಲೂ ನಡೆದಂತ ಘಟನೆ ಇದು. ಅಂದ್ರೆ ಜನರ ಮನ್ಸಿಗೆ ಎಷ್ಟು ನಾಟಿದೆ ಬ್ರದರ್ಸ್ ಸೆಂಟಿಮೆಂಟ್ ಅಥವಾ ಬ್ರದರ್ಸ್ ಇದು ಅಂದ್ರೆ. ಸೊ ದಿಸ್ ಇಸ್ ಹೌ ಇದು ಇಂಪ್ಯಾಕ್ಟ್ ಆಗ್ತಿದೆ ನಮ್ಮೆಲ್ಲರ ಲೈಫ್ ಅಲ್ಲಿ ಅಂತ. ಈಗೇನ್ ಮಯೂರ ಬರ್ತಾನಂತ ಇಲ್ವಾ? ಬಂದಲ್ಲ. ಓ, ಎಲ್ಲಿದ್ದು ಇಷ್ಟೊತ್ತು? ಇಲ್ಲ ಅಣ್ಣ, ನನ್ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೆ ಇಲ್ಲೇ ಓಡ್ ಬಂದೆ. ಇಲ್ಲಿ ಅಲ್ಲೇ ಓಡ್ ಬಂದ. ಸರಿ ಆಯ್ತು, ಹೊಸ ಫೋನ್ ಕೊಡಿಸ್ತೀವಿ ಬಿಡು, ನಾವ್ 3 ಜನ ದುಡ್ಡು ಹಾಕ್ಬಿಟ್ಟು. ಸರಿ. ಸೊ ಗಂಧದ ಗುಡಿ ಆಮೇಲೆ ಇನ್ನೊಂದೇನಂದ್ರೆ ನಮ್ 4 ಜನ ಒಂದ್ ಬಿಳಿ ಕುದುರೆಗಳಿದೀವಿ ನಾವು. ಬಿಳಿ ಕುದುರೆ ನೋಡ್ಬೇಕು ಸೀರಿಯಲ್ ಏನಕ್ಕೆ ನೋಡ್ಬೇಕು ಅಂದ್ರಲ್ಲ, ಆ ಪಾಯಿಂಟ್ ಮಾಡ್ತಾರೆ. ಅಂದ್ರೆ 4 ಜನ ಒಂದು ಸ್ಟ್ರಾಂಗ್ ಹಾರ್ಸಸ್ ಯಾವಾಗ್ಲೂ ಫುಲ್ ಓಡ್ತಾ ಇರ್ತೀವಿ ಅಂತ. ಅದಕ್ಕೆ ನೋಡ್ಬೇಕು ಸೀರಿಯಲ್.
ನೋಡಿ ಓಕೆ. ಎಲ್ರು ನೀವು ಬರೀ ನೀವು ಮಾತ್ರ ಮುತ್ತು ಅಲ್ಲ, ಇಲ್ಲಿರೋರು ಎಲ್ರು ಒಂದೊಂದು ಮುತ್ತು. ಒಂದೊಂದು ಮುತ್ತು ಕಣೋ, ಒಂದೊಂದು ಮುತ್ತು. ಓಕೆ, ಇಲ್ಲಿ ಯಾರೋ ನಟರಾಜ ಮೈ ನಟರಾಜ ಸೂಪರ್ ಅಂತ ಎಂಥ ಹೇಳ್ತಾ ಇದಾರೆ. ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ನಟರಾಜ, ಒಂದೊಂದು ಮುತ್ತುಗಳು ಅಂತ. ಮಯೂರ ಸೂಪರ್. ಹ್ಮ್. ಹಾಯ್ ಹರಿಚಂದನ ಜೋಡಿ ಸೂಪರ್. ಥ್ಯಾಂಕ್ ಯು. ಓಕೆ, ಸೊ ತುಂಬಾ ಜನ ಸೀರಿಯಲ್ ಲೈಕ್ ಮಾಡ್ತಿದ್ರು. ಓಕೆ ಮಯೂರ, ನಾನು ಎಲ್ರು ಒಂದು ಕ್ವಶನ್ ಕೇಳಿದೆ, ಇವಾಗ ನಿನ್ನ ಪಾಯಿಂಟ್ ಆಫ್ ವ್ಯೂ ಕೇಳೋಣ. ಯಾಕೆ ಗಂಧದ ಗುಡಿ ಸೀರಿಯಲ್ ನೋಡ್ಬೇಕು ಜನ ಅನ್ನೋದನ್ನ ಒಂದು ಸೆಂಟೆನ್ಸ್ ಅಲ್ಲಿ ಹೇಳು. ಫುಲ್ ಮುಖ ಬಂದ್ಬಿಡು. ಒಂದ್ ಸೆಂಟೆನ್ಸ್ ಅಲ್ಲ. ಹೇಳಿ, ಏನು ಅನ್ಸಿ ಹೇಳು ಹೋಗ್ಲಿ, ಆಯ್ತು. ಅಲ್ಲ, ನೀವೇನ್ ಹೇಳಿರ್ತೀರೋ ಅದೇ ಅಣ್ಣ ನಂದು ಆನ್ಸರ್. ನಾನು ಏನು ಹೇಳಿಲ್ಲ ಕಣೋ, ಇನ್ನೂ ಏನು ಹೇಳಿಲ್ಲ. ನಿನಗೇನ್ ಅನ್ಸುತ್ತೆ ಅದನ್ನ ಹೇಳು ಅಂತಿರೋದು. ನನಗೇನ್ ಅನ್ಸುತ್ತೆ ಅಂದ್ರೆ ಅದೇ ಒಬ್ಬೊಬ್ರು ಕ್ಯಾರೆಕ್ಟರ್, ಆಮೇಲೆ ಒಬ್ಬೊಬ್ರು ಇಷ್ಟು ವರ್ಷ ಹಿಂಗ್ ಬೆಳೆದಿರ್ತೀವಿ, ಒಬ್ರು ಲೇಡೀಸ್ ನಮ್ ಮನೆಗ್ ಬಂದು ನಮ್ ಲೈಫ್ ನ ಹೇಗ್ ಬದಲಾಯಿಸ್ತಾರೆ. ಲೇಡೀಸ್ ಅಂದ್ರೆ ಒಂದ್ ಹುಡುಗಿ ಒಂದ್ ಹುಡುಗಿ ನಮ್ಮ ಮನೆಗೆ ಬಂದು ನಮ್ಮ ಜೀವನನ ಹೇಗ್ ಬದಲಾಯಿಸ್ತಾರೆ. ಬಾಯ್ಸ್ ವಾರ್ಡನ್ ಅಲ್ಲಿ ಬಾಯ್ಸ್ ವಾರ್ಡನ್, ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಲೇಡೀಸ್ ವಾರ್ಡನ್, ಲೇಡಿ ವಾರ್ಡನ್, ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಲೇಡಿ ವಾರ್ಡನ್ ಹೇಗ್ ನಮ್ನೆಲ್ರು ರೆಡಿ ಮಾಡ್ತಾರೆ, ಹೇಗ್ ನಮ್ನ ಗ್ರೂಮ್ ಅಪ್ ಮಾಡ್ತಾರೆ, ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಗಂಧದ ಗುಡಿ ನೋಡ್ಬೇಕು. ಆಮೇಲೆ ನಮ್ಮ ಅಣ್ಣ ತಮ್ಮದಿರ ಮಧ್ಯೆ ಇರೋ ಬಾಂಡಿಂಗ್ಸ್, ಆಮೇಲೆ ನಮ್ಮಲ್ಲಿರೋ ಕ್ಯಾರೆಕ್ಟರ್ಗಳು ಪ್ರತಿಯೊಬ್ಬರ ಮನೇಲೂ ಇರುತ್ತಣ್ಣ. ಅದು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಯಾಕಂದ್ರೆ ಈಗ ನಿಮ್ ತರ ಒಬ್ರು ಅಣ್ಣಂದ್ರು ಪ್ರೀತಿ ತೋರ್ಸೋ ತಮ್ಮಂದ್ರಿಗೆ, ಆಮೇಲೆ ಹರಿಕಂಟಿ ಜಗಳ ಆಡೋದು, ಆಮೇಲೆ ನಂತರ ಎಮೋಷನಲ್ ಆಗಿ ಯಾವ್ದೇ ಒಂದ್ ಚಿಕ್ಕ ಮ್ಯಾಟರ್ ಆದ್ರೂ ಅಳೋದು, ಪ್ರತಿಯೊಬ್ರು ಮನೇಲಿ ಈ ತರದ್ ಒಂದ್ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಇರುತ್ತೆ. ಈ ಜಾಗಕ್ಕೆ ಬಂದು ಕುತ್ಕೊಂಡ್ರೆ ಇದೇ ಬರುತ್ತೆ ಡೈಲಾಗು ಅಂತ ನಾನು ಇದೇ ಸೇಮ್ ಹೊಡೆದೆ. ಬರ್ತಾ ಲೈವ್ ನೋಡ್ಕೊಂಡೆ ಬಂದೆ. ಓಕೆ ಸೂಪರ್. ಸೊ ಇವತ್ತು ಇಷ್ಟೊತ್ತು ಮಾತಾಡಿದ್ವಿ ನಾವು 4 ಜನ. ಲೈವ್ ನ ಎಂಡ್ ಮಾಡೋಣ. ಒಂದು ವಿಷಯ ಅದೇ ಹೇಳ್ಬಿಟ್ಟು, ಇವತ್ತು 1 hour ಎಪಿಸೋಡು, ಒಂದು ಪವರ್ ಪ್ಲೇ ಎಪಿಸೋಡು ಗಂಧದ ಗುಡಿ 8:30 ದಯವಿಟ್ಟು ಎಲ್ರು ಮಿಸ್ ಮಾಡ್ದೆ. ಇಷ್ಟು ದಿನ ಹೇಗೆ ಪ್ರತಿ ಎಪಿಸೋಡ್ಗುನು ನೀವು ಅದೇ ಪ್ರೀತಿನ ಕೊಟ್ಕೊಂಡು ಅದೇ ಒಂದು ನಮ್ನ ಏನು ನಾವು ಒಂದಷ್ಟು ಜಾಸ್ತಿ ಕೆಲಸ ಮಾಡೋದಕ್ಕೆ ನಮ್ಗೊಂದು ಎನರ್ಜಿ ಕೊಡ್ತಾ ಇದ್ರು, ಅದೇ ತರ ಇವತ್ತು 1 hour ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ. ನೆಕ್ಸ್ಟ್ ಇನ್ನು ಬರೋ ಎಪಿಸೋಡ್ಗಳಲ್ಲಿ ಇನ್ನೂ ಎಫರ್ಟ್ ಹಾಕಿ ಇನ್ನೂ ಜಾಸ್ತಿ ನಾವು ನಿಮ್ನ ಎಂಟರ್ಟೈನ್ ಮಾಡೋದಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಸೊ ಅದನ್ನ ಆಗ್ಬೇಕು ಅಂದ್ರೆ ನೋಡ್ಬೇಕು. ಓಕೆ ಸೂಪರ್. ಸೊ ಇವತ್ತಿನ ಪವರ್ ಪ್ಲೇ ಮಹಾಸಂಚಿಕೆನ ದಯವಿಟ್ಟು ಎಲ್ರು ನೋಡಿ. 8:30 9:00ವರೆಗೂ 1 hour ಇವತ್ತು ಸ್ಪೆಷಲ್ ಎಪಿಸೋಡ್ ಬರ್ತಾ ಇದೆ. ಸೊ ಅದ್ಭುತವಾಗಿರುವಂತಹ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಈ ಎಪಿಸೋಡ್ ಅಲ್ಲಿ ಇರುತ್ತೆ. ಅಂಡ್ ಹಾಗೆ ಅರಿ ಹೇಳಿದಂಗೆ ಇಷ್ಟು ದಿನ ಯಾವ ತರ ಪ್ರೀತಿ ಕೊಟ್ರಿ, ನಮ್ಮ ಗ್ರೋತ್ ನಿಜವಾಗ್ಲೂ ಹಂತವಾಗಿ ಗ್ರೋತ್ ಆಗಿ ಇವತ್ತು ಕಲರ್ಸ್ ಕನ್ನಡದಲ್ಲಿ ಒಂದು ಒಳ್ಳೆ ಸೀರಿಯಲ್ ಅಂತ ಹೆಸರು ಪಡ್ಕೊಂಡು ಉಳ್ಕೊಂಡಿದ್ವಿ. ಹೀಗೆ ಆ ಪೊಸಿಷನ್ ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಪ್ರೀತಿ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ. ಸೊ ಗಂಧದ ಗುಡಿ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಹೀಗೆ ಇರ್ಲಿ ಅಂತ ಕೇಳ್ಕೊತಾ ಇವತ್ತಿನ ಮಹಾಸಂಚಿಕೆನ ಯಾರು ಮಿಸ್ ಮಾಡ್ಕೋಬೇಡಿ. ಅಂಡ್ ನಾವು 4 ಜನ ಬರ್ತೀವಿ, ಜೊತೆ ಚಂದನ ಇರ್ತಾಳೆ, ಅಪ್ಪ ಇರ್ತಾರೆ, ಪ್ರತಿಯೊಬ್ರು ಇರ್ತೀವಿ ಇವತ್ತು. ಅಂಡ್ ಈ ಎಪಿಸೋಡ್ ನ ಮಿಸ್ ಮಾಡ್ಕೊಳ್ಳೋದೇ ನೋಡಿ. ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದನ ಕೊಡ್ತಾ ಇರಿ ಅಂತ ಕೇಳ್ಕೊತಾ ಈ ಲೈವ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬ್ರದರ್ಸ್, ಬಾಯ್. ಸಿಗೋಣ, ಸಿ ಯು. ಹಾಗೆ ಇನ್ನೊಂದು ಅಪ್ಡೇಟ್, ಈ ಮಹಾಸಂಚಿಕೆ ಆದ್ಮೇಲೆ ಇನ್ನೊಂದು ಸ್ಪೆಷಲ್ ಅಪ್ಡೇಟ್ ನಿಮಗೋಸ್ಕರ ನಮ್ಮ ಸೀರಿಯಲ್ ಇಂದ ಕಾಯ್ತಾ ಇದೆ. ಆ ಅಪ್ಡೇಟ್ ಏನು ಅಂತ ನೀವು ತಿಳ್ಕೋಬೇಕು ಅಂದ್ರೆ ತುಂಬಾ ಸ್ಪೆಷಲ್ ಅಪ್ಡೇಟ್ ಸೀರಿಯಲ್ ನ ನೋಡ್ತಾ ಇರಬೇಕು. ಅದೇನು ಅಂತ ರಿವೀಲ್ ಮಾಡ್ತೀನಿ. ಬಾಯ್. ಏನು ನಂಗೆ ಗೊತ್ತಿಲ್ಲ, ಲಾಸ್ಟ್ ಇಟ್ರಲ್ಲ. ಬಾಯ್ ಬಾಯ್ ಅಣ್ಣ. ಬಾಯ್. ಬಾಯ್. ಬಾಯ್ ಬಾಯ್ ಬಾಯ್.